ಚೆನ್ನಾಗಿದೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬೇರೆ ಬೇರೆ ಲೆವೆಲಲ್ಲೇ ಇದೆ. ನೀವು ಇದನ್ನು ದಯವಿಟ್ಟು ಮಾಡಿಕೊಂಡು ತಿನ್ನಿ, ಸಖತ್ತಾಗಿದೆ ಮಾತ್ರ. ಇದಕ್ಕೆ ಬರೀ 3 ಪದಾರ್ಥಗಳು ಮಾತ್ರ ಬೇಕಾಗಿರೋದು ಅಷ್ಟೇನೆ. ಬೆಲ್ಲ, ಅವಲಕ್ಕಿ ಮತ್ತು ಕಾಯಿ ಹಾಲು 3 ಬೇಕಾಗಿರೋದು. ತುಪ್ಪ ಬೇಡ, ಎಣ್ಣೆ ಬೇಡ, ಬರೀ 3 ಪದಾರ್ಥಗಳಿಂದನೇ ಮಾಡೋದು. ತೋರಿಸ್ಕೊಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ತುರ್ಕೊಂಡಿರೋ ಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ತಿದ್ದಾರೆ ಇವಾಗ. ಇದಕ್ಕೆ 1 ಕಪ್ ನೀರು, ಗುರುವೇ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಕಾಯಿ ಮಿಕ್ಸರಲ್ಲಿ ಹಾಕಿ ಆಡಿಸ್ಕೊಂಡಿದ್ದಾರೆ. ಇದರಲ್ಲಿ ನಾವು ಶೋಧಿಸ್ಕೊಂಡು ಹಾಲನ್ನ ತಗೊಳ್ಳೋಣ. ಇಲ್ಲಿ ನಮಗೆ 3 ಕಪ್ ಕಾಯಿ ಹಾಲು ಬೇಕಾಗತ್ತೆ. ಪ್ರೈವಸಿ ಗ್ಲಾಸ್ ಹಾಕ್ಕೊಂಡಿದ್ದೆ ಫೋನ್ಗೆ, ವರ್ಕ್ ಆಗ್ತಿತ್ತು. ಬಟ್ ಏನಂದರೆ ಕರೆಕ್ಟಾಗಿ ಕ್ಯಾಮ್ರಾ ಮೇಲೇ ಫುಲ್ ಧೂಳೆಲ್ಲ ಕುತ್ಕೋತಾಯಿತ್ತು, ಅದಕ್ಕೆ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ವರ್ಕ್ ಆಗತ್ತಿದು. ನೋಡ್ಬೋದು ಸೈಡಲ್ಲಿ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ನೋಡಿ, ಏನು ಕಾಣಿಸ್ತಲ್ಲ. ಇದು ಫ್ರಂಟ್ ನೀಟಾಗಿ ಕಾಣುತ್ತೆ, ಸೈಡ್ ಫ್ರಂಟ್. ಬಟ್ ಚೆನ್ನಾಗಿ ವರ್ಕ್ ಆಯಿತು. ಬಟ್ ನನಗೆ ಕರೆಕ್ಟಾಗಿ ಈ ಜಾಗದಲ್ಲೇ ಫುಲ್ ಧೂಳೆಲ್ಲ ಬಂದು ಕುತ್ಕೋತಾಯಿತ್ತು. ಸೊ ನಂದು ಕ್ಲಾರಿಟಿನೇ ಬರ್ತಾ ಇರಲಿಲ್ಲ ಫ್ರಂಟ್ ಕ್ಯಾಮಲ್ಲಿ, ಅದಕ್ಕೆ ತಡ್ಕೊಳಕ್ಕಾಗಲಿಲ್ಲ, ತೆಗೆದುಬಿಟ್ಟೆ ಕಂಪ್ಲೀಟಾಗಿ. ಈಗ ಕಾಯಿ ಹಾಲು ರೆಡಿಯಾಗಿದೆ. 3 ಕಪ್ ಬೇಕಾಗತ್ತೆ ಕಾಯಿ ಹಾಲು. ಅದಕ್ಕೆ 1 ಕಪ್ಪು ಅವಲಕ್ಕಿ ಬೇಕಾಗುತ್ತೆ. ಅವಲಕ್ಕಿನ ಬಾಣಲಿಲಿ ಹಾಕ್ಕೊಂಡು ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಆಗಿರೋ ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ಐದಚ್ಚು ಬೆಲ್ಲ ತಗೊಳ್ಳಿ. ಬೆಲ್ಲನ ಸಣ್ಣದಾಗಿ ಪೀಸಸ್ ಮಾಡ್ಕೊಳ್ಳಿ. ಬೆಲ್ಲ ನಮಗೆ 1.5 ಕಪ್ ಬೇಕಾಗತ್ತೆ. 1.5 ಕಪ್ ಆಗುತ್ತಲ್ಲ ಕರೆಕ್ಟಾಗಿ. ಬೆಲ್ಲದ ಪಾಕ ತೆಗಿಯೋಕ್ಕೆ ಬೆಲ್ಲನ ಬೇರೆ ಪಾತ್ರೆಗೆ ಹಾಕೊಳ್ಳಿ. 1.5 ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಬೇಕಾಗತ್ತೆ. ನೀರನ್ನು ಹಾಕೊಳ್ಳಿ. ಪುಡಿಯಾಗಿರೋ ಅವಲಕ್ಕಿನ ಕಾಯಿ ಹಾಲು ಒಳಗಡೆ ಹಾಕ್ಕೊಡಿ. ಗಂಟು ಬರ್ದಿರೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಲ್ಲನ ಕರಗಿಸ್ಕೊಂಡು ಅದನ್ನು ಶೋಧಿಸ್ಕೊಂಡು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಕಾಯಿ ಹಾಲು ಮತ್ತು ಅವಲಕ್ಕಿನ ಮಿಕ್ಸ್ ಮಾಡಿ ಇಟ್ಟಿದ್ದನ್ನು ಹಾಕೋತಿದ್ದಾರೆ ಇಲ್ಲಿ. ಸ್ವಲ್ಪ ತುಪ್ಪ ತಗೊಂಡು ತಟ್ಟೆಗೆ ಸೌರಿ ಇಟ್ಕೋತಿದ್ದಾರೆ ಇಲ್ಲಿ. ಯಾರ್ಯಾರು ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲೇ ಕೈ ಆಡಿಸ್ತಾ ಇರಿ.
ತಳ ಬಿಡೋ ತನಕ ಆಡಿಸ್ತಾನೆ ಇದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಿದ್ದೀನಿ. ಡ್ರೈ ಫ್ರೂಟ್ಸ್ ಕೂಡ ಹಾಕೊಳ್ಳೋದು ಇದಕ್ಕೆ. ತಳ ಬಿಟ್ಟ ನಂತರ ಅದನ್ನು ಪ್ಲೇಟ್ ಹಾಕೊಂಬಿಡಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡಿ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ, ಬರೀ 3 ಪದಾರ್ಥಗಳಿಂದ ಹೇಗೆ ರುಚಿಕರವಾದ ಅವಲಕ್ಕಿ ಹಾಲ್ಬಾಯಿ ಮಾಡೋದು ಅಂತ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಅಂಟಿಲ್ ದೆನ್ ಪೀಸ್. ನೀವು ಕೂಡ ನೋಡಿದ್ರಲ್ಲ, ತುಪ್ಪ ಬೇಡ ಎಣ್ಣೆ ಬೇಡ.